ನಮಸ್ತೆ ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ರೂಪಾ ಮಹೇಶ್. ನಾನಿವತ್ತು ನಿಮಗೆ ಸೆಕೆಂಡ್ PU ರಿಲೇಷನ್ ಆಸ್ ಅ ಫಂಕ್ಷನ್ಸ್ ಚಾಪ್ಟರ್ ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ನ ಮಾಡಿದ್ದೀನಿ. ಈಗ ಸೆಕೆಂಡ್ನೇ ವಿಡಿಯೋ ಬಂದು ನಾನು ಎಕ್ಸಸೈಸ್ 1.1 ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೋಡಿ, ಫಸ್ಟ್ನೇ ಕ್ವಶನ್ ಬಂದು ಏನಂತ ಇದೆ, ಎಕ್ಸಸೈಸ್ 1.1 ಫಸ್ಟ್ನೇ ಕ್ವಶನ್ ಮೇನ್ ಏನಂತ ಇದೆ ನೋಡಿ, ಡಿಟರ್ಮೈನ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಆ್ಯಂಡ್ ದ ರಿಫ್ಲೆಕ್ಸಿವ್ ಸಿಮಿಟ್ರಿಕ್ ಆ್ಯಂಡ್ ದ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಮೊದಲನೇ ಕ್ವಶನ್ ಬಂದು ರಿಲೇಷನ್ ಆರ್ ಈಸ್ ದ ಸೆಟ್ ಎ ಈಸ್ ಈಕ್ವಲ್ ಟು 1 2 3 4 1 2 3 ಡ್ಯಾಶ್ 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 13 14 ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಬ್ರ್ಯಾಕೆಟಲ್ಲಿ ಎಕ್ಸ್ ಕಾಮ ವೈ x3x - y is equal to 0 ಅಂತ ಹೇಳಿದ್ದಾರೆ. ಇದು ನಾನು ಬರ್ಕೊತೀನಿ ನೋಡಿ. ಏನು a is equal to ಏನಂತ ಕೊಟ್ಟಿದ್ದಾರೆ ಇವರು, 1 2 3 13 14 ಅಂತ ಹೇಳಿದ್ದಾರೆ. r is equal to x, y 3x - y is equal to 0 ಅಂತ ಹೇಳಿದ್ದಾರೆ. ನಮಗೆ ಏನು ಮಾಡಬೇಕು, ಇಲ್ಲಿ ಎ ಕೊಟ್ಟಿದ್ದಾರೆ 1 2 3 ಡ್ಯಾಶ್ 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 13 14 ಅಂತ ಹೇಳಿರೋದು. ಇಲ್ಲಿ x, y is equal to 3x - y is equal to 0. ನೋಡಿ, ಇಲ್ಲಿ 3x - y ಅಂತ ಇದೆ ಅಲ್ವಪ್ಪ, ಇದನ್ನ 3x - y is equal to 0 ತೊಗೊತೀನಿ. ಹಾಗೆ ನಮ್ಗೆ ಬೇಕಾಗಿರೋದು ಬರೀ y ಫಾರ್ಮ್ ಅಂದರೆ ಈ y ನಾನು ಈ ಸೈಡ್ ತೊಗೊಂಡ್ರೆ ಏನಾಗುತ್ತೆ, 3x ಅಂತ ಬರುತ್ತೆ. ಸೊ ಇವಾಗ ನಾನು ಒಂದೊಂದಕ್ಕೂ ಒನ್ ಅಂತ ಹಾಕೊಂಡ್ರೆ ಎಷ್ಟು ಬರುತ್ತೆ, 2 ಅಂತ ಹಾಕೊಂಡ್ರೆ ಎಷ್ಟು ಬರುತ್ತೆ, 3 ಅಂತ ಹಾಕೊಂಡ್ರೆ ಎಷ್ಟು ಬರುತ್ತೆ, ಅದು ಬಂದು y ವ್ಯಾಲ್ಯೂ ಆಗಿರುತ್ತೆ. x is equal to ತೊಗೊತೀನಿ. ನೋಡಿ, ಇಲ್ಲಿ x is equal to 1 ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ y is equal to 3 × 1. ಹಾಗಾದರೆ y ಸಹ ನಮ್ಗೆ ಏನಾಗುತ್ತೆ, 3 ಆಗುತ್ತೆ. ಹಾಗೆ x is equal to 2 ತೊಗೊತೀನಿ ನೋಡಿ, y is equal to 3 × 2. ಹಾಗಾದರೆ y is equal to ನಮ್ಗೆ ಏನಾಯಿತು, 6 ಆಯಿತು. ಹಾಗೆ x is equal to 3 ತೊಗೊತೀನಿ, y is equal to ಏನಾಗುತ್ತೆ, 3 × 3. ಹಾಗಾದರೆ y is equal to ಏನಾಯಿತು, 9 ಆಗುತ್ತೆ. ಹಾಗೆ x is equal to 4 ತೊಗೊತೀನಿ, y is equal to ಏನು ಬರುತ್ತೆ, y is equal to 3 × 4. ಹಾಗಾದರೆ ಎಷ್ಟು ಬರುತ್ತೆ, ಇಲ್ಲಿ y is equal to 3 4s 12 ಬರುತ್ತೆ. ಹಾಗೆ 5 ತೊಗೊಂಡ್ರೆ ಏನಾಗುತ್ತೆ, 3 5s 15 ಬರುತ್ತೆ. ಇಲ್ಲಿ ನೋಡಿ, ಲಾಸ್ಟ್ ಬಂದಿರೋದು 14 ಅಂತ. ಹಾಗಾಗಿ ನಾವು 15ನ ನಾವು ತಗೊಳ್ಳಲ್ಲ, ನಾವು ಇಷ್ಟು ಮಾತ್ರ ತೊಗೊತೀವಿ. ಹಾಗಾದ್ರೆ ಇಷ್ಟಕ್ಕೆ ನಮ್ಮ ವ್ಯಾಲ್ಯೂ ಏನಂತ ಬಂತು ನೋಡಿ, ಇಲ್ಲಿ r is equal to ಏನು ಬಂತು, ಇಲ್ಲಿ x ವ್ಯಾಲ್ಯೂ ಬಂದು 1, y ವ್ಯಾಲ್ಯೂ ಬಂದು 3, 1, 3. ಹಾಗೆ ಇದು 2, ಇದು 6, 2, 6. ಹಾಗೆ ನೋಡಿ, ಇಲ್ಲಿ 3, ಇದು 9, 3, 9. ಹಾಗೆ 4 12 ಆಗುತ್ತೆ. ಇಷ್ಟನ್ನು ನಾವು ಬರ್ಕೊತೀವಿ. ಇದರಲ್ಲಿ ನಮ್ಗೆ ಏನಂತ ಹೇಳಿರೋದು, ಇದರಲ್ಲಿ ನಮಗೆ ರಿಫ್ಲೆಕ್ಸಿವ್ ಕಂಡುಹಿಡೀರಿ, ಸಿಮಿಟ್ರಿಕ್ಕು ಮತ್ತು ಟ್ರಾನ್ಸಿಟಿವ್ ಇದೆಯಾ ಅಂತ ನಮಗೆ ಕೇಳಿರೋದು. ಸೊ ನಮಗೆ ಫಸ್ಟ್ ನಾವು ರಿಫ್ಲೆಕ್ಸಿವ್ನ ತೊಗೊತೀನಿ. ರಿಫ್ಲೆಕ್ಸಿವ್ ಅಂದರೆ ಏನು ಬರುತ್ತೆ ನಮ್ಗೆ ಗೊತ್ತಿರೋ, ನಮಗೆ ಏನು a, a ರಿಫ್ಲೆಕ್ಸಿವ್ ಅಂತ ತೊಗೊತೀನಿ. ಏನು, ಫಾರ್ ಆಲ್ a, a ಬಿಲಾಂಗ್ಸ್ ಟು r ಆಗಿರಬೇಕು. ಸೊ ನೋಡಿ, ಇಲ್ಲಿ 1, 1 ಇದೆಯಾ, ಇಲ್ಲ. ಹಾಗೆ ನೋಡಿ 2, 2 ಇಲ್ಲೇನು ಇಲ್ಲ. ಸೊ ಏನಂತ ಹೇಳ್ತೀನಿ, 1, 1 ಡಸ್ ನಾಟ್ ಬಿಲಾಂಗ್ಸ್ ಟು r ಅಂತ ತೊಗೊತೀನಿ. ದೇರ್ಫೋರ್ ಇಟ್ಸ್ ನಾಟ್ ಆ್ಯನ್ ರಿಫ್ಲೆಕ್ಸಿವ್. ಅದನ್ನೇ ಇಲ್ಲಿ ಬರ್ಕೊತೀನಿ, ದೇರ್ಫೋರ್ r ಇಸ್ ನಾಟ್ ರಿಫ್ಲೆಕ್ಸಿವ್. ಹಾಗಾದರೆ r ರಿಫ್ಲೆಕ್ಸಿವ್ ಅಲ್ಲ. ಹಾಗೆ ಸಿಮಿಟ್ರಿಕ್ ತೊಗೊತೀನಿ. ಸಿಮಿಟ್ರಿಕ್ ಏನಂತ ಹೇಳಿದ್ದೀನಿ ನಾನು, ಸಿಮಿಟ್ರಿಕ್ ಏನಂತ ಹೇಳಿದೀವಿ ನಾವು, a, b ಬಿಲಾಂಗ್ಸ್ ಟು r. ಹಾಗೆ b, a ಬಿಲಾಂಗ್ಸ್ ಟು r ಅಂತ ಹೇಳಿರೋದು. ಅದನ್ನೇ ಮಾಡ್ತಾ ಹೋಗ್ತೀನಿ ನೋಡಿ. ಏನು, a, b ಬಿಲಾಂಗ್ಸ್ ಟು r ಮತ್ತು b, a ಬಿಲಾಂಗ್ಸ್ ಟು r ಅಂತ ಹೇಳಿರೋದು. ಬಿಲಾಂಗ್ಸ್ ಟು r ಅಂತ. ಈಗ ನೋಡಿ, ಇದು ಬರುತ್ತಾ, 1, 3 ಬಿಲಾಂಗ್ಸ್ ಟು r ಅಂತ ಬಂತು. ಹಾಗೆ 3, 1 ಇದೆಯಾ, 3, 1 ಡಸ್ ನಾಟ್ ಬಿಲಾಂಗ್ಸ್ ಟು r. ದೇರ್ಫೋರ್ r is not symmetric ಅಂತ ತೊಗೊತೀನಿ. ದೇರ್ಫೋರ್ r is not symmetric.
ಈ ಟ್ರಾನ್ಸಿಟಿವ್ ಅಂದರೆ ಏನು ಬರುತ್ತೆ, ಟ್ರಾನ್ಸಿಟಿವ್ ಏನು ಬರುತ್ತೆ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ನೆಕ್ಸ್ಟ್ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಬರಬೇಕು. ಇಲ್ಲಿ 1,3 ಬಂದಿದೆ ಬಿಲಾಂಗ್ಸ್ ಟು ಆರ್, ಹಾಗೆ 3,9 ಅಂತ ಬಿಲಾಂಗ್ಸ್ ಟು ಆರ್ ಬಂತು. ಹಾಗೆ ನಮ್ಗೆ ನೆಕ್ಸ್ಟ್ ಏನು ಬೇಕು, ಎ ಕಮ ಸಿ ಬೇಕು. ಸೊ 1,9 ಇದೆಯಾ, ಇಲ್ಲ. ಸೊ ಇದು ಸಹ ಏನಾಗಿರಲ್ಲ, ಇದು ಸಹ ಟ್ರಾನ್ಸಿಟಿವ್ ಆಗಿರಲ್ಲ ಅಂತ ಬರ್ಕೊತೀವಿ. 1,3 ಬಿಲಾಂಗ್ಸ್ ಟು ಆರ್, ಹಾಗೆ 3,9 ಬಿಲಾಂಗ್ಸ್ ಟು ಆರ್, ಹಾಗೆ ನೆಕ್ಸ್ಟು 1,9 does not belongs to R ಅಂತ ತಗೊತೀನಿ. Therefore R is not transitive. Therefore R is not transitive ಅಂತ ತಗೊಳ್ಳೋಣ. ಇಷ್ಟೇ ಮಾಡಬೇಕಾಗಿರೋದು. ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, ಎ ಕೊಟ್ಟಿರ್ತಾರೆ, ಆರ್ ಕೊಟ್ಟಿರ್ತಾರೆ. ನಮ್ಗೆ ಯಾವುದಲ್ಲಿ ಇದು ಮಾಡ್ಕೋಬೇಕು ಅಂತ. ಸೊ ನಾವು ಇದು ಮಾಡಿಕೊಂಡೆ ನೆಕ್ಸ್ಟ್ ರಿಫ್ಲೆಕ್ಸಿವ, ಸಿಮಿಟ್ರಿಕ, ಟ್ರಾನ್ಸಿಟಿವ್ ಕಂಡುಹಿಡಿಬೇಕು. ಮೂರೂ ಇದು ಆಗಿಲ್ಲ. ಹಾಗೆ ಸೆಕೆಂಡ್ ಕ್ವಶನ್ ಏನಂತ ಇದೆ ನೋಡಿ ಇಲ್ಲಿ, ರಿಲೇಷನ್ ಆರ್ ಈಸ್ ದ ಸೆಟ್ ಎನ್ ಆಫ್ ಎ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಆಸ್ ಅಂತ ಇದೆ. ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಮ ವೈ, ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ 5 ಅಂತ ಇದೆ. ಆ್ಯಂಡ್ ಎಕ್ಸ್ ಈಸ್ ಏನಂತ ಹೇಳ್ತಿದ್ದಾನೆ, ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 4, ಏನೋ 4ಗಿಂತನೂ ಕಮ್ಮಿ ಇರಬೇಕು ಅಂತ ಹೇಳ್ತಿದ್ದಾರೆ. ನ್ಯಾಚುರಲ್ ನಂಬರ್ ಅಂದರೆ ನಮ್ಗೆ ಏನು ಗೊತ್ತು, ನ್ಯಾಚುರಲ್ ನಂಬರ್ ಅಂದರೆ 1 2 3 4 ತಗೋಬೋದಾ. ಎನ್ ಈಸ್ ಈಕ್ವಲ್ ಟು 1 2 3 4 ಡ್ಯಾಶ್ 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 ಅಂತ ತಗೊತೀವಿ. ಇದು ಬಂದು ನಮಗೆ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಹಾಗೆ ನಮ್ಗೆ ಏನಂತ ಹೇಳಿದ್ದಾರೆ, ಆರ್ ಈಸ್ ಈಕ್ವಲ್ ಟು, ಆರ್ ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ, ಆರ್ ಬಂದು ಕೊಟ್ಟಿದ್ದಾರೆ ಎಕ್ಸ್ ಕಾಮ ವೈ ಕೊಟ್ಟಿದ್ದಾರೆ, ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಹೇಳಿದ್ದಾರೆ. ಆ್ಯಂಡ್ ಎಕ್ಸ್ ಈಸ್ ಏನಂತ ಹೇಳಿದ್ದಾರೆ, ಲೆಸ್ಸರ್ ದ್ಯಾನ್ 4 ಅಂತ ಹೇಳಿದ್ದಾರೆ. ಏನೋ 4ಗಿಂತನೂ ಎಕ್ಸ್ ಬಂದು ಲೆಸ್ಸರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನು ತೊಗೋಬೇಕು, ನ್ಯಾಚುರಲ್ ನಂಬರಲ್ಲಿ ನಾವು ಈ ಥರ ಕ್ವಶನ್ ಕೊಟ್ಟಿರೋದು ಏನು, ಎಕ್ಸ್ ಕಮ ವೈ, ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇದೆ. ಆದರೆ ಆ್ಯಂಡ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 4 ಅಂತ ಹೇಳಿರೋದ್ರಿಂದನೂ 4ಗಿಂತನೂ ಕಮ್ಮಿ ಇರೋದು ಅಂದರೆ 1 2 3 ಮಾತ್ರ ನಾವು ತೊಗೋಬೇಕಾಗತ್ತೆ. ನೋಡಿ ಇಲ್ಲಿ ಮಾಡ್ತಾ ಹೋಗ್ತೀನಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಇದೆ. ಇದು ಈ ಕ್ವೆಶನ್ನ ತೊಗೊತೀನಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಇದೆ. ಹಾಗೆ ಇದನ್ನು ನಾನು ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೊತೀನಿ. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೊತೀನಿ. ಅವಾಗ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 1 ಪ್ಲಸ್ 5 ತೊಗೊತೀನಿ. ಹಾಗೇನಾಗುತ್ತೆ, ವೈ ಈಸ್ ಈಕ್ವಲ್ ಟು 6 ಆಯಿತು. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ, ವೈ ಈಸ್ ಈಕ್ವಲ್ ಟು 2 ಪ್ಲಸ್ 5 ತೊಗೊಂಡ್ರೆ, ವೈ ಈಸ್ ಈಕ್ವಲ್ ಟು ಏನಾಯಿತು, 7 ಆಯಿತು. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು 3 ತೊಗೊತೀನಿ. ವೈ ಈಸ್ ಈಕ್ವಲ್ ಟು 3 ಪ್ಲಸ್ 5 ಆಗುತ್ತೆ. ಆಗ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 3 ಪ್ಲಸ್ 5 ಅಂದರೆ 8 ಆಯಿತು. ಹಾಗೆ ನೋಡಿ, ವೈ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 4 ಅಂತ ತೊಗೊಂಡ್ರೆ, ಇಲ್ಲೇನಂತ ಹೇಳಿದ್ದಾರೆ, 4 ಎಕ್ಸ್ಗಿಂತನೂ ಕಮ್ಮಿ, ಏನು 4 ಬಂದು ಗ್ರೇಟರ್ ಆಗಿರುತ್ತೆ, ಎಕ್ಸ್ 4ಗಿಂತನೂ ಕಮ್ಮಿ ಇರೋವಂಥದ್ದನ್ನು ನಾವು ಎಕ್ಸಲ್ಲಿ ತೊಗೋಬೇಕಾಗುತ್ತೆ. ಸೊ ಹಂಗಾಗಿ ಎಕ್ಸ್ ಈಸ್ ಈಕ್ವಲ್ ಟು 1 2 3 ತೊಗೊಂಡಿದ್ದೀನಿ. ಹಾಗೆ ಇದು ನೋಡಿ ಇಲ್ಲಿ ಆರ್ ಈಸ್ ಈಕ್ವಲ್ ಟು ಏನು ಬರ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ, 1 6 ತೊಗೋಬೋದಾ, 1 6, ಹಾಗೆ 2 7, ಹಾಗೆ 3 8 ಅಂತ ತೊಗೋಬೋದು. ಇದರಲ್ಲೂ ಸಹ ನೋಡಿ ಇಲ್ಲಿ ಫಸ್ಟು ಇದರಲ್ಲಿ ನಾವೇನು ಇದು ಮಾಡ್ಕೋಬೇಕು, ರಿಫ್ಲೆಕ್ಸಿವ ಟ್ರಾನ್ಸಿಟಿವ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಇದು ರಿಫ್ಲೆಕ್ಸಿವ ಅಂತ ನೋಡೋಕ್ಕೆ ನೋಡಿ ಇಲ್ಲಿ 1 1 ಇಲ್ಲ, ಏನು ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ ಇರೋದು. ಇದು ಬಂದು ಎ 1 1 ಇದೆಯಾ, ಇಲ್ಲ. ಸೊ 1 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರೆಯೋಣ. ಹಾಗೆ ನೋಡಿ ಸಿಮಿಟ್ರಿಕ್ ಇದೆಯಾ ನೋಡಿ ಇಲ್ಲಿ, ಸಿಮಿಟ್ರಿಕ್ ಏನಂತ ಇದೆ ಇಲ್ಲಿ, ಎ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಎ ಬಿಲಾಂಗ್ಸ್ ಟು ಆರ್ ಆಗಬೇಕು. ಇಲ್ಲಿ ನೋಡಿ ಇಲ್ಲಿ ಈ ಫಾರ್ಮೇಷನ್ ಎಲ್ಲಿ ಇದೆಯಾ, ಎ ಫಾರ್ಮೇಷನ್ 1 6 ಇದೆ, 6 1 ಏನಾರ ಇದೆಯಾ, ಇಲ್ಲ. ಹಾಗಾಗಿ ಇದು ಮಾಡ್ಕೊಂಡು ಹೋಗ್ತೀನಿ ನೋಡಿ, ಏನು 1 6 ಬಿಲಾಂಗ್ಸ್ ಟು ಆರ್, ಹಾಗೆ 6 1 does not belongs to R. Therefore,
ಆರ್ ಈಸ್ ನಾಟ್ ಸಿಮಿಟ್ರಿಕ್. ಹಾಗೆ ನೋಡಿ ಇವಾಗ ಸಿಮಿಟ್ರಿಕ್ ಆಯಿತು, ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ನಾವು ಟ್ರಾನ್ಸಿಟಿವ್ ಮಾಡ್ತಾ ಹೋಗೋಣ. ಟ್ರಾನ್ಸಿಟಿವ್ ಅಂದರೆ ಏನು ನಮಗೆ ಗೊತ್ತು. ಟ್ರಾನ್ಸಿಟಿವ್ ಅಂದರೆ ಏನು, ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಾಮಾ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ಎ ಕಾಮಾ ಸಿ ಬಿಲಾಂಗ್ಸ್ ಟು ಆರ್ ಇದಾಗಿರಬೇಕು. ಬಟ್ ಇಲ್ಲಿ ಏನಂತ ಇದೆ, ಇಲ್ಲಿ 1,6 ಇದೆ, 6, ಯಾವುದೂ ಇಲ್ಲ. ಹಾಗೆ ನೋಡಿ 6, ಯಾವುದೂ ಇಲ್ಲ. ಸೊ ಹಂಗಾಗಿ ನಾವೇನಂತ ಬರ್ಕೋಬೇಕು, ಇಟ್ಸ್ ನಾಟ್ ಆ್ಯನ್ ಟ್ರಾನ್ಸಿಟಿವ್ ಅಂತ ಬರ್ಕೊಂಡು ಹೋಗ್ಬೋದು. ಇಲ್ಲ 1,6 ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ಇನ್ನು ಮಿಕ್ಕಿದ್ದು ಸೊ ಇಲ್ಲ, ದೇರ್ಫೋರ್ ಇಟ್ಸ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೊಳ್ಳೋಣ. therefore r is not an transitive. ಇನ್ನು ಏನಂತ ಬರ್ಕೋಬಹುದು, hence r is neither reflexive nor symmetric nor transitive ಅಂತಾನು ಬರ್ಕೋಬಹುದು. ಏನೋ therefore r is neither reflexive nor symmetric nor transitive, ಮೂರನ್ನು ಅಲ್ಲ ಅಂತ ಬರ್ಕೊಂತೀವಿ. ನೋಡಿ ಥರ್ಡ್ನೇ ಕ್ವಶನ್ ಏನಂತ ಇದೆ, ರಿಲೇಷನ್ ಆರ್ ಈಸ್ ದ ಸೆಟ್ ಎ is equal to 1, 2, 3, 4, 5, 6 ಅಂತ ಇದೆ. ಆಸ್ ಆರ್ ಈಸ್ ಈಕ್ವಲ್ ಟು ಏನಂತ ಇದೆ, ಎಕ್ಸ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಇದೆ. ಹಾಗೆ ನಮ್ಗೆ ಏನಂತ ಹೇಳಿದ್ದಾರೆ, ಇದರಲ್ಲಿ ನಾವು ಇವಾಗ 1, 2, 3 ತಗೋಬೋದಾ? ಎ ಈಸ್ ಈಕ್ವಲ್ ಟು ನಮ್ಗೆ ಏನು ಗೊತ್ತು, ನಾವು ಇದರಲ್ಲಿ ಎಲ್ಲದಲ್ಲೂ ನಾವು ಇದನ್ನು ಬರ್ಕೊಂಡು ಹೋಗ್ಬೇಕಾಗತ್ತೆ. ಎ ಈಸ್ ಈಕ್ವಲ್ ಟು 1, 2, 3, 4, 5, 6 ಅಂತ ತಗೊಳ್ಳೋಣ. ಹಾಗೆ ಆರ್ ಏನಂತ ಕೊಟ್ಟಿದ್ದಾರೆ, ಆರ್ ಈಸ್ ಈಕ್ವಲ್ ಟು ಎಕ್ಸ್ ವೈ, ಹಾಗೆ ವೈ ಡಿವಿಸಬಲ್ ಬೈ ಎಕ್ಸ್ ಅಂತ ಇದೆ. ವೈ ಈಸ್ ಡಿವಿಸಬಲ್ ಬೈ ಎಕ್ಸ್ ಅಂತ ಇದೆ. ಹಾಗಾದರೆ ಇದು ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಮತ್ತು ಸಿಮಿಟ್ರಿಕ್ ಅಂತ ಕಂಡುಹಿಡಿಬೋದು. ಏನಂತ ತಗೊತೀನಿ ನೋಡಿ, ಫಸ್ಟ್ ರಿಫ್ಲೆಕ್ಸಿವ್ ಮಾಡ್ಕೊತೀನಿ. ರಿಫ್ಲೆಕ್ಸಿವ್ ಏನಂತ ಇದೆ, ಇಲ್ಲಿ ಎಕ್ಸ್ ವೈ ಅಂತ ಇದೆ ಅಲ್ವಪ್ಪ. ನೋಡಿ ಇಲ್ಲಿ ಏನು ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ನೋಡಿ ಇಲ್ಲಿ 1, 1 ನೋಡಿ ಇಲ್ಲಿ 1, 1 ಬಿಲಾಂಗ್ಸ್ ಟು ಆರ್. ಹಾಗೆ 2, 2 ಇಲ್ಲಾಂದರೆ ನಾವು ಇದರಲ್ಲೇ ನಾವು ಬರ್ಕೊಂಡು ಹೋಗ್ತೀವಿ. ನೋಡಿ 2, 2 3, 3 4, 4 ಹಾಗೆ 5, 5 ಹಾಗೆ 6, 6 ಬಿಲಾಂಗ್ಸ್ ಟು ಆರ್ ಆಗುತ್ತೆ. therefore it's an reflexive ಅಂತ ತೊಗೊತೀನಿ. therefore it's an reflexive. It's an reflexive. R is equal to ಇದು ರಿಫ್ಲೆಕ್ಸಿವ್ ಆಗಿದೆ. ನೆಕ್ಸ್ಟು ಸಿಮಿಟ್ರಿಕ್ ತೊಗೊತೀನಿ. ಸಿಮಿಟ್ರಿಕಲ್ಲಿ ಏನಂತ ಹೇಳ್ತಿದ್ದಾರೆ, ಇಲ್ಲಿ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ಹಾಗೆ ವೈ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊತೀನಿ. 2, 4 ಬಿಲಾಂಗ್ಸ್ ಟು ಆರ್ ಅಂದರೆ 1/2 ಬರುತ್ತೆ. ಹಾಗೆ ನೋಡಿ ಇಲ್ಲಿ 4, 2 ಬಿಲಾಂಗ್ಸ್ ಟು ಆರ್ ಅಂದರೆ 2 ಏನೋ 4 2 1s 2 2s ಅಂದರೆ 2 ಬರುತ್ತೆ. ಇಲ್ಲಿ 1/2 ಬರುತ್ತೆ, ಇಲ್ಲಿ 2 ಬರುತ್ತೆ. ಹಾಗಾದ್ರೆ ಇವೆರಡು ಏನು ಸೇಮ್ ಬರುತ್ತಾ? ಇಲ್ಲ. therefore r is not symmetric ಅಂತ ತೊಗೊತೀನಿ. ಹಾಗೆ ನೋಡಿ ಟ್ರಾನ್ಸಿಟಿವ್ ತಗೊಂಡೋಗೋಣ. ಟ್ರಾನ್ಸಿಟಿವ್ ಅಲ್ಲಿ ಏನಂತ ಹೇಳ್ತಿದ್ದೀವಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ಹಾಗೆ ವೈ ಝೆಡ್ ಬಿಲಾಂಗ್ಸ್ ಟು ಆರ್, ಹಾಗೆ ನೆಕ್ಸ್ಟು ಹಾಗೆ ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್. ಈ ಫಾರ್ಮೇಷನಲ್ಲಿ ನಮಗೆ ಬರಬೇಕಾಗುತ್ತೆ. ನೋಡಿ ಇಲ್ಲಿ ಏನಂತ ತೊಗೊತೀವಿ ನಾವು, ಇಲ್ಲಿ ವೈ ಏನಂತ ಇದೆ, ಇಲ್ಲಿ ವೈ ಈಸ್ ಡಿವಿಸಿಬಲ್ ಬೈ ಝೆಡ್ ಅಂತ ಇದೆ. ಸಾರಿ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಇದೆ. ಹಾಗೆ ಝೆಡ್ ಈಸ್ ಡಿವಿಸಿಬಲ್ ಬೈ ವೈ ತೊಗೊತೀನಿ. ಹಾಗೆ ನೆಕ್ಸ್ಟು ಏನಂತ ತೊಗೋಬೋದು, ಎಕ್ಸ್ ಇಸ್ ಡಿವಿಸಿಬಲ್ ಬೈ ಏನು ವೈ, ಝೆಡ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ತೊಗೋಬೋದು. ನೋಡಿ ಇಲ್ಲಿ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಹೇಳಿದ್ದಾರೆ. ಹಾಗೆ ಝೆಡ್ ಈಸ್ ಡಿವಿಸಿಬಲ್ ಬೈ
ವೈ ಹಾಗೆ ಝೆಡ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ತೊಗೊತೀನಿ. ಹಾಗಾಗಿ ನಮ್ಗೆ ಏನಾಗುತ್ತೆ ಇದು ಇವೆಲ್ಲ ಈ ಫಾರ್ಮೇಷನ್ ಬಂದರೆ 1,3 ಎಕ್ಸಾಂಪಲ್ ತೊಗೋಬೇಕು ಅಂದರೆ 1,3 ತೊಗೊತೀನಿ. ಏನಂತ ತೊಗೋಬೋದು ನೋಡಿ ಇಲ್ಲಿ 1,3 ತೊಗೊತೀನಿ ಬಿಲಾಂಗ್ಸ್ ಟು ಆರ್. ಹಾಗೆ 3,4 ಬಿಲಾಂಗ್ಸ್ ಟು ಆರ್. ಹಾಗೆ ನೆಕ್ಸ್ಟ್ ಏನು ಬರ್ಬೋದು 1,4 ಆಲ್ಸೋ ಬಿಲಾಂಗ್ಸ್ ಟು ಆರ್. ಈ ಥರ ನಾವು ಫಾರ್ಮೇಷನಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು. Therefore, R is a transitive. Therefore, R is transitive ಅಂತ ತೊಗೊತೀನಿ. Therefore, R is transitive. ಇಲ್ಲಿ ನೋಡಿ ಇಲ್ಲಿ ರಿಫ್ಲೆಕ್ಸಿವ್ ಆಗಿದೆ ಮತ್ತು ಟ್ರಾನ್ಸಿಟಿವ್ ಆಗಿದೆ, ಸಿಮಿಟ್ರಿಕ್ ಮಾತ್ರ ಆಗಿಲ್ಲ. ಇದನ್ನೇನಂತ ಹೇಳ್ತೀವಿ? R is reflexive and transitive, ನಾನ್ ಸಿಮಿಟ್ರಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 4ನೇ ಕ್ವಶನ್ ಏನಂತ ಇದೆ ಇದರಲ್ಲಿ, ರಿಲೇಷನ್ ಆರ್ ಇನ್ ದ ಸೆಟ್ ಝೆಡ್ ಆಫ್ ಆಲ್ ಇಂಟೀಜರ್ಸ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ, ಎಕ್ಸ್ ಮೈನಸ್ ವೈ ಈಸ್ ಆನ್ ಇಂಟೀಜರ್. ಏನು ಎಕ್ಸ್ ಮೈನಸ್ ವೈ ಅನ್ನೋದು ಒಂದು ಇಂಟೀಜರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಏನಂತ ತೊಗೊತೀನಿ ನಾನಿಲ್ಲಿ, ಆರ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಎಕ್ಸ್ ಮೈನಸ್ ವೈ ಈಸ್ ಆನ್ ಇಂಟೀಜರ್ ಅಂತ ಹೇಳ್ತಿದ್ದಾರೆ. ಏನು ಇದನ್ನ ನಾವು ನಮ್ಗೆ ಇಂಟೀಜರ್ ಅಂದರೆ ನಮ್ಗೆ ಗೊತ್ತು ಏನು, ಝೆಡ್ ಈಸ್ ಈಕ್ವಲ್ ಟು -4 -3 -2 1 ಅಷ್ಟೇ. ಇದು ಬಂದು ನಮಗೆ ಇಂಟೀಜರ್ ಆಗಿರುತ್ತೆ. ಏನು ಝೆಡ್ ಈಸ್ ಈಕ್ವಲ್ ಟು ಇದು ಬಂದು ಇಂಟೀಜರ್ ಫಾರ್ಮೇಷನ್ ನಮಗೆ ಈ ಥರ ಬಂದರೆ ನೋಡಿ ಇಲ್ಲಿ ಏನಾರ 2 ಇತ್ತು ಅಂತ ತಿಳ್ಕೊಳ್ಳಿ. 2 - 1 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು 1 ಬಂದರೆ ಅದು ಸಹ ಏನಾಗಿರುತ್ತೆ, ವ್ಯಾಲ್ಯೂ ಬಂದು ಇಂಟೀಜರ್ ಆಗಿರಬೇಕು ಅಂತ ಅಷ್ಟೇ ಕೇಳಿರೋದು. ಇಲ್ಲಿ ನೋಡಿ ಇಲ್ಲಿ 1 - 2 ಅಂತಂದರೆ ಏನು ಬರುತ್ತೆ, -1 ಬರುತ್ತೆ. ಇದು ಸಹ ಇಂಟೀಜರಾ, ಅದನ್ನು ನಾವು ಇದು ಮಾಡ್ತಾ ಹೋಗ್ಬೇಕು. ಫಸ್ಟ್ ನಾನು ರಿಫ್ಲೆಕ್ಸಿವ್ ತೊಗೊಂಡು ಹೋಗ್ತೀನಿ. ನೋಡಿ ಇಲ್ಲಿ ರಿಫ್ಲೆಕ್ಸಿವ್ ಏನಂತ ಹೇಳ್ತಿದ್ದೀವಿ ನಾವು, ರಿಫ್ಲೆಕ್ಸಿವಲ್ಲಿ ನಮ್ಗೇನು ಗೊತ್ತು, ಏನು ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಅಂದರೆ 1,1 ಬಿಲಾಂಗ್ಸ್ ಟು ಆರ್ ಆಗುತ್ತಾ. ನೋಡಿ ಇಲ್ಲಿ ಏನಂತ ವ್ಯಾಲ್ಯೂ ತೊಗೊತೀನಿ, ಎ ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಇಲ್ಲಿ ಎಕ್ಸ್ ಮೈನಸ್ ವೈ ಅಂತ ಇದೆ ಅಲ್ವಪ್ಪ, ಇದು 1, ಇದು ಎಕ್ಸು ಸಹ 1 ಇದೆ, ವೈಯು ಸಹ 1 ಇದೆ ಅಂದರೆ ಇದು ಬಂದು -1 ಅಂತ ಇದೆ ಅಂತ ತಿಳ್ಕೊಳ್ಳಿ. -× -1 ಅಂತ ತೊಗೊತೀನಿ. ವ್ಯಾಲ್ಯೂ ಬಂದು ಏನಾಗಿರುತ್ತೆ, 2 ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ 1 ಇಲ್ಲಿ +1 ಅಂತ ತೊಗೊಂಡ್ರೆ ಇಲ್ಲಿ 1 - 1 ಅಂದರೆ ವ್ಯಾಲ್ಯೂ ಬಂದು 0 ಆಗಿರುತ್ತೆ. 0 ಸಹ ನಮ್ಗೆ ಏನಾಗಿರುತ್ತೆ, ಇಂಟೀಜರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ರಿಫ್ಲೆಕ್ಸಿವ್ ಇಸ್ ಆನ್ ಇಂಟೀಜರ್. ದೇರ್ಫೋರ್ ಆರ್ ಈಸ್ ನೋಡಿ ಈ ರಿಫ್ಲೆಕ್ಸಿವ್ ಸಹ ಆಗಿ ಬರುತ್ತೆ. ಸೊ ಹಂಗಾಗಿ ನಾವು ಏನಂತ ತೊಗೊತೀವಿ, ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ತೊಗೊತೀವಿ. ಆರ್ ಈಸ್ ಆನ್ ರಿಫ್ಲೆಕ್ಸಿವ್. ಹಾಗಾದ್ರೆ ಆರ್ ಈಸ್ ಆನ್ ರಿಫ್ಲೆಕ್ಸಿವ್ ಅಂದರೆ ಸಿಮಿಟ್ರಿಕ್ ನೋಡ್ತಾ ಬರೋಣ. ನಮ್ಗೆ ಒಟ್ಟಿನಲ್ಲಿ ವ್ಯಾಲ್ಯೂ ಬಂದು ನಮ್ಗೆ ಏನಾಗಿರಬೇಕು, ಇಂಟೀಜರ್ ಆಗಿರಬೇಕು. 1,2 ಬಿಲಾಂಗ್ಸ್ ಟು ಆರ್. ಹಾಗೆ ನಮ್ಗೇನು ಗೊತ್ತು, ನಮ್ಗೇನಂತ ಹೇಳಿರೋದು 1 - 2 ಅಂತ ತೊಗೊಬೋದು. 1 - 2 ಈಸ್ ಈಕ್ವಲ್ ಟು ಏನು ಬರುತ್ತೆ, ವ್ಯಾಲ್ಯೂ ಬಂದು -1 ಬರುತ್ತೆ. ಹಾಗೆ 2,1 ಬಿಲಾಂಗ್ಸ್ ಟು ಆರ್ ತೊಗೊತೀನಿ. ಅವಾಗ ಏನಾಗುತ್ತೆ, 2 - 1 ಈಸ್ ಈಕ್ವಲ್ ಟು 1 ಅಂತ ಇರುತ್ತೆ. ವ್ಯಾಲ್ಯೂ ಬಂದು ನಮ್ಗೆ ಏನಾಗಿದೆ, ಆನ್ಸರ್ ಬಂದು ಇಂಟೀಜರ್ ಆಗಿದೆಯಾ, +1 -1. ಇದನ್ನು ನಾವು ಏನಂತ ಹೇಳ್ತೀವಿ, ಇಂಟೀಜರ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಇಲ್ಲಿ ನೋಡಿ ನಮಗೆ ಇಲ್ಲಿ 1,1 ಅಂತ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೇನಿದೆ, ಇಲ್ಲಿ 1,1 ಅಂದರೆ 1,1 ಅಂದರೆ 1 - 1 ಅಂದರೆ ವ್ಯಾಲ್ಯೂ ಬಂದು 0 ಆಗಿರುತ್ತೆ. ಹಾಗೆ -1, -1 ಅಂತ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಮೈನಸ್ ತೊಗೊಂಡಿದ್ದೀವಿ. ಹಂಗಾಗಿ ಇದೇನಾಗುತ್ತೆ, -× ಪ್ಲಸ್ ಆಗುತ್ತೆ. ಇದು ವ್ಯಾಲ್ಯೂ ಸಹ ನಮ್ಗೆ ಏನಾಗಿರುತ್ತೆ, 0ನೇ ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ ಏನಂತ ತೊಗೋಬೋದು, ಇನ್ನೊಂದು -2 ಏನು -2, -2 ಅಂತ ತೊಗೊತೀನಿ. ಆವಾಗ ಅದ್ರ ವ್ಯಾಲ್ಯೂ ಬಂದು ಏನಾಗಿರುತ್ತೆ, -2 -2 ವ್ಯಾಲ್ಯೂ ಬಂದು 0 ಆಗಿರುತ್ತೆ. ಅದು ಸಹ ನಮಗೆ ಇಂಟೀಜರೇ ಆಗಿರುತ್ತೆ. ಹಾಗೆ ನಮಗೆ ಸಿಮಿಟ್ರಿಕ್ಕು ಸಹ ಸೇಮ್ ಬಂತು. ಈಗ ನೋಡಿ 1,2 2,1 ಅಂತ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾನು ಇನ್ನೊಂದು ತೊಗೋಬೋದು, -1,3 ತೊಗೊತೀನಿ. ಹಾಗೆ 3, -1 ಅಂತ ತೊಗೊತೀನಿ. ವ್ಯಾಲ್ಯೂ ಬಂದು ನೋಡಿ ಏನಂತ ಬರುತ್ತೆ, ನೋಡಿ ಇಲ್ಲಿ 1
-1, -3 ತೊಗೊತೀನಿ. ವ್ಯಾಲ್ಯೂ ಬಂದು ಏನಾಗಿರುತ್ತೆ ಇಲ್ಲಿ -4 ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ 3 -1 ಅಂತ ಬರುತ್ತೆ. ವ್ಯಾಲ್ಯೂ ಬಂದು ಏನಾಗಿರುತ್ತೆ 4 ಬಂದಿರುತ್ತೆ. ಹಾಗಾದರೆ ನಮಗೆ ಇದೇನಾಗುತ್ತೆ, ಇದು ಬಂದು ಸಿಮಿಟ್ರಿಕ್ ಆಗಿರುತ್ತೆ. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ದೇರ್ಫೋರ್ ಆರ್ ಈಸ್ ಸಿಮಿಟ್ರಿಕ್. ಇದು ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ಹಾಗೆ ನೆಕ್ಸ್ಟ್ ಇಲ್ಲ ಟ್ರಾನ್ಸಿಟಿವ್ ನೋಡ್ತಾ ಹೋಗೋಣ. ಟ್ರಾನ್ಸಿಟಿವ್ ಏನು ಗೊತ್ತು ನಮಗೆ, x, y ತಗೊಳ್ಳ. ಇಲ್ಲಿ ಏನಂತ ಇದೆ, ಇಲ್ಲಿ x, y ಇರೋದ್ರಿಂದ ನಾನು x, y ತೊಗೊತೀನಿ. ನೋಡಿ ಇಲ್ಲಿ x, y ಬಿಲಾಂಗ್ಸ್ ಟು ಆರ್. ಹಾಗೆ y, z ಬಿಲಾಂಗ್ಸ್ ಟು ಆರ್. ಹಾಗೆ a, z ಹಾಗೆ x, z ಬಿಲಾಂಗ್ಸ್ ಟು ಆರ್. ಈ ಫಾರ್ಮೇಷನಲ್ಲಿ ಬರಬೇಕಾಗುತ್ತೆ. ನಾವೇನಂತ ತೊಗೊತೀವಿ, ನಾವಿಲ್ಲಿ ಫಾರ್ಮೇಷನ್ನ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಅದನ್ನು ನೋಡಿ ಇಲ್ಲಿ 1, 2 ತೊಗೊತೀನಿ. 1, 2 ಬಿಲಾಂಗ್ಸ್ ಟು ಆರ್. ಹಾಗೆ 2, 3 ಬಿಲಾಂಗ್ಸ್ ಟು ಆರ್. ಹಾಗೆ 1, 3 ಬಿಲಾಂಗ್ಸ್ ಟು ಆರ್. ಈ ಥರ ಫಾರ್ಮೇಷನಲ್ಲಿ ನಾನು ಇದನ್ನು ಮಾಡ್ಕೊಂಬರ್ತೀನಿ. ದೇರ್ಫೋರ್ ಇದನ್ನು ಸಹ ಏನಾಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ. ಇಲ್ಲಿ -x - y ಅಂತ ಅಲ್ವಪ್ಪ. ನೋಡಿ ಇಲ್ಲಿ x - y ಅಂತ ಇರೋದು. 1 - 2 ಬಿಲಾಂಗ್ಸ್ ಟು ಆರ್ ಅಂತ ಇರೋದ್ರಿಂದ ಎಷ್ಟು ಬರುತ್ತೆ, 1 - 2 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು -1 ಆಗಿರುತ್ತೆ. ಹಾಗೆ 2, -3 ಅಂತ ಇರುತ್ತೆ. 2 - 3 ಅಂದರೆ ವ್ಯಾಲ್ಯೂ ಬಂದು -1 ಆಗಿರುತ್ತೆ. ಹಾಗೆ 1, 3 ಬಿಲಾಂಗ್ಸ್ ಟು ಆರ್ ಅಂದರೆ 1, -3 ಅಂತ ಏನು ಬರುತ್ತೆ, ವ್ಯಾಲ್ಯೂ ಬಂದು -2 ಬಂದಿರುತ್ತೆ. ನೋಡಿ ಇಲ್ಲಿ ವ್ಯಾಲ್ಯೂ ಬಂದು ಎಲ್ಲ ಬಂದು ನಮ್ಗೆ ಏನಾಗಿದೆ, ವ್ಯಾಲ್ಯೂ ಬಂದು ಇಂಟೀಜರ್ ಆಗಿದೆ. ದೇರ್ಫೋರ್ ಇದು ಸಹ ಟ್ರಾನ್ಸಿಟಿವ್. ಆರ್ ಈಸ್ ಟ್ರಾನ್ಸಿಟಿವ್. Therefore, R is also transitive ಅಂತ ಬರಿತೀನಿ. ಏನಂತ ಕೇಳಿದ್ದಾರೆ ನೋಡಿ ಇಲ್ಲಿ 5ನೇದು, ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಫ್ ಎ ಹ್ಯೂಮನ್ ಬೀಯಿಂಗ್ ಇನ್ ಎ ಟೌನ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಗಿವನ್ ಬೈ ಅಂತ ಕೊಟ್ಟಿದ್ದಾರೆ. ಫಸ್ಟ್ನೇ ಕ್ವಶನ್ ಬಂದು ಆರ್ ಇಸ್ ಈಕ್ವಲ್ ಟು x, y, x and y ವರ್ಕ್ ಅಟ್ ದ ಸೇಮ್ ಪ್ಲೇಸ್ ಅಂತ ಹೇಳ್ತಾರೆ. ಏನು, x and y ವರ್ಕ್ ಅಟ್ ದ ಸೇಮ್ ಪ್ಲೇಸ್. ಇಲ್ಲಿ ನಮಗೆ ಇದನ್ನು ತೊಗೊಳ್ತೀನಿ. ನೋಡಿ ಇಲ್ಲಿ ಆರ್ ಇಸ್ ಈಕ್ವಲ್ ಟು ಏನಂತ ಬರ್ಕೊತೀನಿ. ನೋಡಿ ಇಲ್ಲಿ ಆರ್ ಇಸ್ ಈಕ್ವಲ್ ಟು x, y ಹೇಳಿದ್ದಾರೆ. x and y ವರ್ಕ್ ಅಟ್ ಎ ಸೇಮ್ ಪ್ಲೇಸ್ ಅಂತ ಹೇಳಿರೋದ್ರಿಂದ ವರ್ಕ್ ಅಟ್ ಎ ಸೇಮ್ ಪ್ಲೇಸ್ ಅಂತ ತೊಗೊತೀನಿ. ಇದರಲ್ಲಿ ಏನು ಮಾಡಬೇಕು ಅಂದರೆ, ನಾವು ಇದರಲ್ಲಿ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಸಿಮಿಟ್ರಿಕ್ನ ನಾವು ಕಂಡುಹಿಡಬೇಕು. ನೋಡಿ x ಆ್ಯಂಡ್ y ಆರ್ ವರ್ಕ್ ಅಟ್ ಎ ಸೇಮ್ ಪ್ಲೇಸ್ ಅಂದಾಗ x ಈಸ್ ಈಕ್ವಲ್ ಟು y ಆಗುತ್ತಾ, ಏನೋ x ಈಸ್ ಈಕ್ವಲ್ ಟು y ಆಗುತ್ತೆ. ಹಾಗೆ ಸೇಮ್ ಪ್ಲೇಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾವು ರಿಫ್ಲೆಕ್ಸಿವ್ ತೊಗೊಂಡು ಹೋಗ್ತೀವಿ. ನೋಡಿ ಇಲ್ಲಿ ರಿಫ್ಲೆಕ್ಸಿವ್ ಅಂದರೆ ನಾವು ಏನಂತ ಬರ್ಕೋಬೇಕು, ರಿಫ್ಲೆಕ್ಸಿವ್ನ ಇಲ್ಲಿ ನೋಡಿ ಇಲ್ಲಿ ಏನು x, x ಬಿಲಾಂಗ್ಸ್ ಟು ಏನಂತ ತೊಗೋಬಹುದು, ಆರ್ ಅಂತ ತೊಗೊತೀವಿ. ಹಂಗಾರೆ x, y ಅಂದರೆ y, y ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂದರೆ ಸೇಮ್ ಪ್ಲೇಸಲ್ಲಿ ಇರೋದ್ರಿಂದ ಏನಂತ ಹೇಳ್ತೀವಿ, ಆರ್ ಈಸ್ ರಿಫ್ಲೆಕ್ಸಿವ್ ತೊಗೊತೀನಿ. ಹಾಗೆ ನೋಡಿ ಟ್ರಾನ್ಸಿಟಿವ್ ಸಿಮಿಟ್ರಿಕ್ ತೊಗೊಂಡ್ರೆ, ಸಿಮಿಟ್ರಿಕ್ ನಮ್ಗೇನು ಗೊತ್ತು, x, y ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಹಾಗೆ y, x ಬಿಲಾಂಗ್ಸ್ ಟು ಆರ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಈ ಥರ ಇದೆ. ಅಂದರೆ ಏನು, ಎರಡು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ x ಈಕ್ವಲ್ಸ್ ಟು y ಹಾಗೆ y ಈಕ್ವಲ್ಸ್ ಟು x ಆಗಿರುತ್ತೆ. ದೇರ್ಫೋರ್ ಇದನ್ನು ಸಹ ಏನಾಗಿರುತ್ತೆ, ಆರ್ ಈಸ್ ಸಿಮಿಟ್ರಿಕ್ ಆಗಿರುತ್ತೆ. ಹಾಗೆ ಟ್ರಾನ್ಸಿಟಿವ್ ತೊಗೊಂಡೋಗೋಣ. ಟ್ರಾನ್ಸಿಟಿವ್ ಸಹ ಏನು ಬರ್ಕೊತೀವಿ ನೋಡಿ ಇಲ್ಲಿ, ಟ್ರಾನ್ಸಿಟಿವ್ ನೋಡಿ ಇಲ್ಲಿ ಈಗ ಎಕ್ಸು ಸಹ ಅದೇ ಪ್ಲೇಸಲ್ಲೇ ವರ್ಕ್ ಮಾಡ್ತಿದೆ, ವೈಯು ಸಹ ಅದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಿದೆ, ಝೆಡ್ಡು ಸಹ ಅದೇ ಪ್ಲೇಸಲ್ಲೇ ಇದಾಗ್ತಿರ್ಬೋದು ಅಂತ ನಾವು ಇದು ಮಾಡ್ಕೋಬೋದಾ. ಎಕ್ಸ್, ವೈ ಬಿಲಾಂಗ್ಸ್ ಟು ಆರ್, ಹಾಗೆ ವೈ, ಝೆಡ್ ಬಿಲಾಂಗ್ಸ್ ಟು ಆರ್, ಹಾಗೆ ನೆಕ್ಸ್ಟು ಎಕ್ಸ್, ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಇಸ್ ಆನ್ ಏನಂತ ತಗೋಬೋದು, ದೇರ್ಫೋರ್ ಆರ್ ಇಸ್ ಆನ್ ಟ್ರಾನ್ಸಿಟಿವ್. ಆರ್ ಇಸ್ ಆಲ್ಸೋ ಆ್ಯಂಡ್ ಟ್ರಾನ್ಸಿಟಿವ್. ಇಷ್ಟೇ ಇದು ಆನ್ಸರ್ ಬಂದು ಫಸ್ಟ್ನೇದು. ಓಕೆ, ಕ್ವಶನ್ ನೋಡ್ತಾ ಹೋಗೋಣ. ಇದು ಸಹ ಏನು, ಎಕ್ಸ್, ವೈ, ಎಕ್ಸ್ ಆ್ಯಂಡ್ ವೈ ಲೀವ್ in the
in the same locality. ಏನಂತ ಹೇಳಿದ್ದಾರೆ ನೋಡಿ, ಎಕ್ಸ್ ವೈ, ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಸೊ ಹಂಗಾಗಿ ನಾವೇನಂತ ತಗೋಬೋದು, ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ತಗೋಬೋದು, ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋಬೋದಾ. ಫಸ್ಟ್ ನಾವು ರಿಫ್ಲೆಕ್ಸಿವ್ ಮಾಡ್ತಾ ಬರೋಣ. ರಿಫ್ಲೆಕ್ಸಿವ್ ಏನಂತ ತಗೊಂತೀವಿ ನಾವು, ಎ ಬಿಲಾಂಗ್ಸ್ ಟು ಆರ್ ಅಂತ ಇರೋದನ್ನ ನಾವು ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ತಗೋಬೋದು. ಯಾಕೆಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ತಗೋಬೋದು. ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಹಾಗೆ ಸಿಮಿಟ್ರಿಕ್ ತಗೊಂಡೋಗ್ತೀನಿ. ಸಿಮಿಟ್ರಿಕ್ ಏನಂತ ಹೇಳುತ್ತೆ, ಇದು ಸಹ ಎಕ್ಸ್ ವೈ ಏನು ಸೇಮ್ ಲೊಕ್ಯಾಲಿಟಿ ಇಂದಾಗ ಎಕ್ಸ್ ವೈ ಇದನ್ನ ನಾವು ಏನಂತ ಇದನ್ನ ಎ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ ತಗೋಬೇಕು. ಸೊ ಹಂಗಾಗಿ ನಾವೇನಂತ ತಗೊಂತೀವಿ ಇಲ್ಲಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ಹಾಗೆ ವೈ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಯಾಕೆ ಇವೆರಡು ಅಂದರೆ ಸೇಮ್ ಲೊಕ್ಯಾಲಿಟಿಲಿ ಇದೆ. ದೇರ್ಫೋರ್ ಆರ್ ಇಸ್ ಸಿಮಿಟ್ರಿಕ್. ಹಾಗೆ ನೆಕ್ಸ್ಟ್ ಹೋಗ್ತಾ ಹೋಗೋಣ. ಇದು ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಯಿತು. ನೆಕ್ಸ್ಟ್ ಟ್ರಾನ್ಸಿಟಿವ್ ಮಾಡ್ತಾ ಹೋಗ್ತೀವಿ ನೋಡಿ. ಇಲ್ಲಿ ಟ್ರಾನ್ಸಿಟಿವ್ ಅಲ್ಲಿ ನಮ್ಗೆ ಏನಂತ ಬರುತ್ತೆ, ಏನೋ ಎಕ್ಸ್ ಮತ್ತು ವೈ ಲೈವ್ ಇನ್ ದ ಸೇಮ್ ಪ್ಲೇಸ್. ಹಾಗಾಗಿ ನಾವೇನಂತ ತಗೋಬೋದು, ಎ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ನೆಕ್ಸ್ಟ್ ಇನ್ನೊಂದು ಎ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಈ ಫಾರ್ಮೇಷನ್ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಏನಂತ ಬರ್ಕೊಂತೀವಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ಇದು ಸಹ ಸೇಮ್ ಲೊಕ್ಯಾಲಿಟಿ ಅಂದರೆ ವೈ ಝೆಡ್ ಆಲ್ಸೋ ಸೇಮ್ ಲೊಕ್ಯಾಲಿಟಿ, ಮತ್ತು ಏನು ಎಕ್ಸ್ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಹಂಗಾರೆ ನಮಗೆ ಇದು ಸಹ ರಿಫ್ಲೆಕ್ಸಿವ್ ಸಹ, ಇದು ಆರ್ ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ಕು ಸಹ, ಹಾಗೆ ಟ್ರಾನ್ಸಿಟಿವ್ ಸಹ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಏನಂತ ಇದೆ ಇಲ್ಲಿ, ಆರ್ ಈಸ್ ಈಕ್ವಲ್ ಟು ಎಕ್ಸ್ ವೈ, ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ ಅಂತ ಹೇಳ್ತಿದ್ದಾರೆ. ಕ್ವಶನ್ ಇದೆ, ನಾವೇನಂತ ತಗೋಬೋದು, 7x ಈಸ್ ಟಾಲರ್ ದ್ಯಾನ್ ವೈ ಅಂತ ತಗೊತೀನಿ. ಏನೋ 7x ಈಸ್ ಟಾಲರ್ ದ್ಯಾನ್ ವೈ ತಗೊತೀನಿ. ಅವಾಗ ಏನಾಗುತ್ತೆ ಇಲ್ಲಿ, 7x ಗ್ರೇಟರ್ ಇದೆಯಂತೆ ವೈಗಿಂತನೂ. ಸೊ ನಾವೇನಂತ ತಗೊತೀವಿ ಇಲ್ಲಿ, ಫಸ್ಟ್ ನಾವು ರಿಫ್ಲೆಕ್ಸಿವ್ ತಗೊಳೋಣ. ರಿಫ್ಲೆಕ್ಸಿವ್ ಅಂದರೆ ಏನು ನಮ್ಗೆ ಗೊತ್ತು, ಎ ಬಿಲಾಂಗ್ಸ್ ಟು ಆರ್ ಆಗಬೇಕು. ಇಲ್ಲೇನಾಗಿದೆ ನೋಡಿ, ಇಲ್ಲಿ 7x ಈಸ್ ಟಾಲರ್ ದ್ಯಾನ್ ವೈ ಇರೋದ್ರಿಂದ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿದೆ. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗೆ ಸಿಮಿಟ್ರಿಕ್ ತಗೊಂಡೋಗ್ತೀನಿ ನೋಡಿ. ಇಲ್ಲಿ ಸಿಮಿಟ್ರಿಕ್ ಏನಂತ ಗೊತ್ತು ನಮಗೆ, ಎ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ಬಟ್ ನಮ್ಗೆ ಇಲ್ಲಿ ಏನಂತ ಹೇಳ್ತಿದ್ದೀವಿ ನಾವಿಲ್ಲಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ಬಟ್ ವೈ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಇಸ್ ನಾಟ್ ಸಿಮಿಟ್ರಿಕ್. ಹಾಗೆ ನೋಡಿ ಟ್ರಾನ್ಸಿಟಿವ್ ಮಾಡ್ತಾ ಬರ್ತೀನಿ. ಟ್ರಾನ್ಸಿಟಿವ್ ಏನಂತ ನಮ್ಗೆ ಗೊತ್ತು, ಎ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ಎ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್. ಬಟ್ ನಮ್ಗೆ ಇಲ್ಲಿ ಏನಂತ ಇದೆ, ಇಲ್ಲಿ ನಾವು ಇಲ್ಲಿ ಏನಂತ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ತಗೋಬೋದು. ಏನಂತ ಎಕ್ಸ್ ಇದ್ದಿದ್ದು ವೈಗಿಂತನೂ 7ರಷ್ಟು ಜಾಸ್ತಿ ಅಂತ ತಗೋಬೋದು. ಹಾಗೆ ವೈ ಇದ್ದಿದ್ದು ಏನೋ ಝೆಡ್ಗಿಂತನೂ 7ರಷ್ಟು ಜಾಸ್ತಿ ಅಂತ ತಗೋಬೋದು. ಬಟ್ ಇಲ್ಲಿ ಏನು ಎಕ್ಸ್ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಏನೋ ಎಕ್ಸ್ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್, ಈಸ್ ನಾಟ್ ಟ್ರಾನ್ಸಿಟಿವ್. ಈಸ್ ನಾಟ್ ಟ್ರಾನ್ಸಿಟಿವ್. ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ನೇ ಕ್ವಶನ್ಗೆ ಹೋಗೋಣ. ನೋಡಿ ಏನಂತ ಇದೆ ಇದು ಕ್ವಶನು, ಆರ್ ಇಸ್ ಈಕ್ವಲ್ ಟು ಎಕ್ಸ್ ವೈ, ಎಕ್ಸ್ ಈಸ್ ವೈಫ್ ಆಫ್ ವೈ ಅಂತ ಹೇಳ್ತಿದ್ದಾರೆ. ನೋಡಿ ಫಸ್ಟ್ ನಾವು ಇಲ್ಲಿ ರಿಫ್ಲೆಕ್ಸಿವ್ ಮಾಡ್ತಾ ಬರೋಣ.
ರಿಫ್ಲೆಕ್ಸಿವ್ ಏನಂತ ಇದೆ ಇಲ್ಲಿ, ರಿಫ್ಲೆಕ್ಸಿವ್ ಬಂದು ನಮ್ಗೆ ಏನಂತ ಗೊತ್ತು, ನಮಗೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ ಅಂತ ಗೊತ್ತು. ಬಟ್ ನಮ್ಗೆ ಇಲ್ಲಿ ಏನಂತ ಇದೆ ಇಲ್ಲಿ, ಎಕ್ಸ್ ಈಸ್ ವೈಫ್ ಆಫ್ ವೈ ಅಂತ ಹೇಳಿರೋದ್ರಿಂದ ನಾವು ಹಂಗಾರೆ ನಾವೇನಂತ ತಗೋಬೇಕು, ಎಕ್ಸ್ ಕಾಮ ವೈ ಡಸ್ ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗೆ ನೆಕ್ಸ್ಟ್ ನೋಡಿ, ಸಿಮಿಟ್ರಿಕ್ ತಗೊಂಡೋಗ್ತೀನಿ. ಇವೆಲ್ಲ ಕೇಳಿದ್ರು ಒಂದೊಂದು ಮಾರ್ಕ್ಸಿಗೆ ಕೇಳ್ಬೋದು. ಸಿಮಿಟ್ರಿಕ್ ತಗೊಂಡೋಗ್ತೀನಿ. ಏನಂತ ಇದೆ, ಎಕ್ಸ್ ಈಸ್ ವೈಫ್ ಆಫ್ ವೈ ಅಂತ ಇದೆ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ವೈ ಈಸ್ ವೈಫ್ ಆಫ್ ಎಕ್ಸ್ ಆಗಲ್ಲ, ಯಾಕೆಂದರೆ ಇದು ಹಸ್ಬೆಂಡ್ ಆಗಿರುತ್ತೆ. ದೇರ್ಫೋರ್ ಇಟ್ಸ್ ನಾಟ್ ಆ್ಯನ್ ಏನು, ಆರ್ ಈಸ್ ನಾಟ್ ಸಿಮಿಟ್ರಿಕ್. ಹಾಗೆ ನೋಡಿ, ಟ್ರಾನ್ಸಿಟಿವ್ ತಗೊಂಡೋಗ್ತೀನಿ. ನೋಡಿ ಇಲ್ಲಿ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ ವೈ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಯಾಕೆಂದರೆ ಇದೇನು ಎಕ್ಸು ವೈಫ್ ಆಫ್ ವೈ ಆಗಿರುತ್ತೆ, ಬಟ್ ವೈಫ್ ಆಫ್ ಝೆಡ್ ಆಗಿರಲ್ಲ. ನೆಕ್ಸ್ಟ್ ಎಕ್ಸ್ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ದೇರ್ಫೋರ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ತಗೊತೀನಿ. ಅರ್ಥ ಆಗ್ತಾ ಇದೆ ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ. ನೋಡಿ ಏನಂತ ಇದೆ ಇಲ್ಲಿ, ಏನಂತ ಇದೆ ಕ್ವಶನು, ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ, ಎಕ್ಸ್ ಈಸ್ ಫಾದರ್ ಆಫ್ ವೈ. ಎಕ್ಸು ವೈಗೆ ಫಾದರ್ ಆಗಿದೆ, ಬಟ್ ವೈ ಎಕ್ಸಿಗೆ ಫಾದರ್ ಆಗಿರೋಕ್ಕಾಗಲ್ಲ. ದೇರ್ಫೋರ್ ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ನೋಡಿ ಇಲ್ಲಿ ರಿಫ್ಲೆಕ್ಸಿವ್ ತೊಗೊಂಡೋಗ್ತೀನಿ. ನೋಡಿ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಆದರೆ ಇಲ್ಲಿ ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಾಗೆ ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗೆ ಸಿಮಿಟ್ರಿಕ್ ತಗೊಂಡೋಗ್ತೀನಿ. ನೋಡಿ ಇಲ್ಲಿ ಏನಂತ ನಮ್ಗೆ ಗೊತ್ತು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಇದೇನಾಗಿರುತ್ತೆ ನೋಡಿ ಇಲ್ಲಿ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ಹಾಗೆ ವೈ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಮಾಡ್ತಾ ಹೋಗೋಣ. ಏನು ನಮಗೆ ಗೊತ್ತು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಹಾಗೆ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಹಾಗೆ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಈ ಫಾರ್ಮೇಷನಲ್ಲಿ ಬರಬೇಕು. ನಮಗೇನು ಗೊತ್ತು, ನಮಗೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ, ಬಟ್ ವೈ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಾಗೆ ಇಲ್ಲ ಇದು ಸಹ ಬಿಲಾಂಗ್ಸ್ ಟು ಆರ್ ಆಗಿದ್ರು. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ದೇರ್ಫೋರ್ ಆರ್ ಈಸ್ ನಾಟ್ ಆನ್ ಟ್ರಾನ್ಸಿಟಿವ್. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರ್ಕೊಂತೀವಿ.